ಹಾಯ್ ಹಾಲ್ ಇದು ವರಮಹಾಲಕ್ಷ್ಮಿ ಹಬ್ಬದ ಮಿನಿ ಲಾಗು. ಲಕ್ಷ್ಮಿಗೆ ಅಲಂಕಾರ ಮಾಡೋದು ತುಂಬಾ ಫೇಮಸ್ ಆಗಿಬಿಟ್ಟಿದೆ ಅಲ್ವಾ. ನಾನು ಕೂಡ ವಿಚಾರಿಸ್ದೆ 5ರಿಂದ 10,000 8,000 ಈ ಥರ ಹೇಳಿದ್ರು. ಸೊ ಅದಕ್ಕೆ ಅಷ್ಟು ಇನ್ವೆಸ್ಟ್ ಮಾಡೋದು ಯಾಕೆ, ನಾನೇ ತೊಗೊಂಡು ಬಂದು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಬೇಕಾಗಿರೋಂಥ ಐಟಮ್ಸ್ನ ತೊಗೊಂಡು ಬಂದು ನಾವೇ ಲಕ್ಷ್ಮಿಗೆ ರೆಡಿ ಮಾಡಿದ್ವಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಎಷ್ಟು ಟೈಮ್ ಇದ್ರೂ ಕೂಡ ಸಾಕಾಗೋದಿಲ್ಲ. ಸೊ ಎಲ್ಲನೂ ರೆಡಿ ಮಾಡ್ಕೊಳ್ಳೋದ್ರಲ್ಲೇ ಟೈಮ್ ಹೇಗೋಗುತ್ತೆ ಅಂತಲೇ ಗೊತ್ತಾಗಲ್ಲ. ನಾವು ಕೂಡ ಅವತ್ತು ನೈಟ್ ಫುಲ್ಲು ನಿದ್ದೆನೇ ಮಾಡಿಲ್ಲ. ಲಕ್ಷ್ಮಿಗೆ ಅಲಂಕಾರ ಮಾಡಿಕೊಂಡು ಲಕ್ಷ್ಮಿನ ಮಧ್ಯರಾತ್ರಿ ಒಂದು 3:30 ಹಂಗೆ ಕೂರಿಸಿದ್ವಿ. ಹಾಗೆ ಒಳಗಡೆ ಎಲ್ಲ ಕಂಪ್ಲೀಟಾಗಿ ಕೆಲಸನ ಮುಗಿಸ್ಕೊಂಡು ಔಟ್ಸೈಡ್ ಹೋಗಿ ರಂಗೋಲಿ ಹಾಕಿದ್ವಿ. ನಾನು ಜಸ್ಟ್ ರಂಗೋಲಿ ಹಾಕೋದಕ್ಕೆ ಹೆಲ್ಪ್ ಮಾಡಿದೆ. ಕಂಪ್ಲೀಟ್ ರಂಗೋಲಿನ ರಂಜುನೆ ಹಾಕಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಿಗ್ಗೆನೆ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಫುಲ್ ನೈಟ್ ನಿದ್ದೆಗೆಟ್ಟು ಬೆಳಗಿನ ಜಾವನೇ ಪೂಜೆನ ಮುಗಿಸ್ಬಿಡ್ತೀನಿ. ಆದರೂ ಈ ವರ್ಷ ಸ್ವಲ್ಪ ಲೇಟ್ ಆಯಿತು. ಸೊ 6:30ಯಿಂದ 8:30 ತನಕ ಟೈಮ್ ಚೆನ್ನಾಗಿದೆ ಅಂತೇಳಿ ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂತೇಳಿ 6:30ಯಿಂದ ಒಂದು 7:30 ತನಕ ಪೂಜೆನ ಮಾಡಿದ್ವಿ. ತುಂಬಾ ಚೆನ್ನಾಗಿ ಪೂಜೆ ಆಯಿತು.